ಇವತ್ತಿನ ಗೆಚ್ಚುಗೆಲಿಯ ಸಂಚಿಕೆಯಲ್ಲಿ ಬರ್ತಿರುವಂತಹ ಮುಂದಿನ ಸ್ಕಿಟ್. ಮಕ್ಕಳಂದ್ರೆ ಎಲ್ರಿಗೂ ಇಷ್ಟ. ಆದ್ರೆ ಇಲ್ಲಿ ಒಂದು ಮಗು ದಾರಿಯಲ್ಲಿ ಸಿಗೋ ತಾತನಿಗೆ ತನ್ನ ಟ್ಯಾಲೆಂಟ್ ಮೂಲಕ ಹೆಂಗೆಲ್ಲ ಯಾಮರ್ಸುತ್ತೆ ಅಂತ ತೋರ್ಸೋದಿಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ನನ್ನಮ್ಮ ಸೂಪರ್ ಸ್ಟಾರ್ ನ ಟೈಟಲ್ ವಿನ್ನರ್ ವಂಶಿಕಾ ಹಾಗೂ ಅವರ ಪಾರ್ಟ್ನರ್ ಶಿರ್ಷಾಡು ಶಿವು ಆನ್ ದ ಸ್ಟೇಜ್. ಒಳ್ಳೆ ಜಾಂಬೀಸ್ ದೆವ್ವ ಬಂದಂಗ್ ಬರ್ತಾ ಇದೆ. ಹಿಂದೆ ಬರ್ತಿದ್ಯಾ? ನಂಗೆ ಬಲೂನ್ ಊದ್ಕೊಡ್ತೀರಾ ತಾತ? ಬಲೂನ್ ಊದ್ಕೊಡ್ಬೇಕಂತೆ. ನಾನು ಎದ್ರೆ ಬಿಟ್ಟಿದ್ದೆ. ಕೊಡ. ನಾನೇನು ಮಾಡಿಲ್ಲ. ಅಮ್ಮ ಸಾರಿ, ಏನೋ ಬಲೂನ್ ಹೊಡೆದ್ಬಿಟ್ಟೆ. ಏನ್ ಬೇಕು ನಿನಗೀಗ? 5 ಬಲೂನ್ ಕೊಡ್ಸಿ. ಅಲ್ಲಮ್ಮ, ಹೊಡೆದಿರೋ 1 ಬಲೂನ್ಗೆ 5 ಬಲೂನ್ ಬೇಕಾ? ಬಲೂನ್ ಇಲ್ಲ, ಎಲ್ಲಿಂದ ತಂದ್ಕೊಳ್ಳಿ ಹೋಗತ್ಲಾಗೆ. ಏನ್ ಸರ್, ಈ ಮಕ್ಕಳು ಅಳ್ತಾರೆ ಅಂದ್ರೆ ಸಾಕು, ಈ ಐಸ್ ಕ್ರೀಮ್ ಮಾರೋರು ಬಲೂನ್ ಮಾರೋರು ಎಲ್ಲಿರ್ತಾರೋ ಬಲೂನ್ ಬಲೂನ್ ಅಂತ ಬಂದೇ ಬಿಡ್ತಾರಲ್ಲ ಸರ್. ಯಾಕೋ ಮಕ್ಕಳು ಕೊಡ್ತೀನಿ ರಮ್ಮ. ಎಷ್ಟಪ್ಪ ಬಲೂನು? 100 ರೂಪಾಯಿ ಅಣ್ಣ. ಅಂದ್ರೆ 5 ಬಲೂನ್ಗೆ 500 ರೂಪಾಯಿನ? 500 ರೂಪಾಯಿ ತಗೋಮ್ಮ. ಏನ್ ಸರ್ ಯಾವ್ದು ಇದು? ಮಕ್ಕಳು ಅಳ್ತಾವೆ, ಕೊಡ್ಸಿ ಸರ್. ಗೆದ್ರೆ 5 ಲಕ್ಷ ಬರಲ್ವಾ? ಕೊಡ್ಸಿ ತಗೊಳ್ಳಿ ಸರ್. ಇವಾಗ ಖುಷಿನಾ? ಖುಷಿ. ನಂದು 500 ರೂಪಾಯಿ ಕಳ್ದೋದೆ. ಮಕ್ಕ ಹೊಡೆದು ಬಿಟ್ರೆ ಹಂಗೆ ಕೋತಿ ಆಗ್ಬಿಡ್ಬೇಕು ಹಂಗೆ. ಸಾರಿ ತಾತ. ಬಲೂನು ನನ್ನ ಕೈಯಲ್ಲಿದ್ರೆ ನಾನು ಒಬ್ಳೆ ಖುಷಿ ಪಡ್ತೀನಿ. ಅದ್ರ ಆಸರೆ ಎಲ್ಲ ಮಕ್ಕಳು ನೋಡ್ತಾವ, ಖುಷಿ ಪಡ್ತಾವ. ಈ ಕೂತಿರೋರೆಲ್ಲರೂ ಖುಷಿ ಪಡ್ತಾವ. ಅದಕ್ಕೆ ಹಾಸ್ದೆ. ಸಾರಿ ತಾತ. ಏನಮ್ಮ, ನಿನ್ನ ಒಂದೇ ಒಂದು ಮಾತಿಗೆ ಬಲೂನ್ ಮಾರೋನು ಅಳ್ತಾ ಇದ್ದಾನಲ್ಲಮ್ಮ. ನಾನು ಹೇಳ್ತಾ ಇರೋದು ಅದಕ್ಕಲ್ಲ ಸರ್. ಹಿಂಗ್ ಬಿಡ್ತಾಳೆ ಅಂತ ಗೊತ್ತಾಗಿದ್ರೆ 100 ರೂಪಾಯಿ ಪಿಪಿ 200 ರೂಪಾಯಿ ಹೇಳ್ತಿದ್ದೆ. ಇಷ್ಟು ಚಿಕ್ಕ ವಯಸ್ಸಿಗೆ ಅದೆಷ್ಟು ಒಳ್ಳೆ ಬುದ್ಧಿ ಕಲ್ತಿದ್ಯಾ. ನಿಂಗೆ ಇನ್ನೊಂದು ಬಲೂನ್ ಕೊಡಿಸ್ಲಾ? ಇನ್ನೊಂದು ಬಲೂನ್ ಕೊಡ. ಎಷ್ಟು? 1000 ರೂಪಾಯಿ. ಈಗ 100 ರೂಪಾಯಿ ಅಂದಲ್ಲೋ. ಮಗ ಇಷ್ಟು ಹಠ ಮಾಡುತ್ತೆ ಅಂದ್ರೆ 10,000 ಹೇಳಿವೆ ಸರ್. ಕೊಡ್ತೆ. ಅಲ್ಬೇಡ. ಇವಾಗ ಖುಷಿನಾ? ಖುಷಿ. ನಿನ್ನ ಹತ್ರ ಎಷ್ಟು ಬಲೂನ್ ಇದಾವೆ ಹೇಳೀಗ? 1 2 3 ಬಲೂನ್ ಒಳ್ಬಾರ್ದು ಜಾಣಿ. ಏನ್ ನಿನ್ನ ಹೆಸರು? ಒಂದ್ ಸ್ವಲ್ಪ ಜೋರಾಗಿ ಹೇಳಮ್ಮ. ಕುಕ್ಕರ್ ವಿಸಿಲ್ ಹೊಡೆದಂಗೆ. ನಿಮ್ಮ ಅಮ್ಮ ಎಲ್ಲಮ್ಮ? ನಮ್ಮಮ್ಮ ಗೊತ್ತಿಲ್ಲ ನಂಗೆ. ನಮ್ಮಮ್ಮ ಬೇಕು ತಾತ. ಅಳ್ಬೇಡ. ನೋಡಿ ಸರ್, ಇಷ್ಟು ಮುದ್ದಾಗಿರೋ ಮಗುನ ಇವ್ರಮ್ಮ ಬಿಟ್ಬಿಟ್ಟು ಅದು ಎಲ್ಲೋ ತಿರ್ಗಕ್ ಹೋಗ್ಬಿಟ್ಟವಳಲ್ಲ. ಎಲ್ಲಿ ಅವ್ರಮ್ಮ? ನೀನೇನು ಭಯಪಡ್ಬೇಡ. ಈಗ ನಿಮ್ಮ ಮನೆ ಹತ್ರ ಏನೇನಿದೆ? ನಮ್ಮ ಮನೆ ಹತ್ರ ನಾಯಿ ಇದೆ. ನಮ್ಮ ಮನೆ ಹತ್ರ ಕಾಂಪೌಂಡ್ ಇದೆ. ಕಾಂಪೌಂಡ್ ಮೇಲೆ ಕಗೆ ಮಾಡಿತ್ತೆ. ಒಂದ್ ಕೇಳಿದ್ರು 100 ಮಾತಾಡುತ್ತಲ್ರಿ ಇದು. ನಿಮ್ಮ ಮಮ್ಮಿ ಹೆಸರೇನು? ಮಮ್ಮಿ. ನಿಂಗೆ ಕಂಪ್ಲೇಂಟ್ ಕೊಡೋಣ ಪೊಲೀಸ್ ಸ್ಟೇಷನ್ಗೆ. ಅಮ್ಮ ಸಿಕ್ಬಿಡ್ತಾರೆ. ಓಕೆನಾ? ನಂಗೆ ಐಸ್ ಕ್ರೀಮ್ ಬೇಕು. ಐಸ್ ಕ್ರೀಮ್ ಬೇಕಾ? ಇಷ್ಟ ಆಯ್ತಾ? ನಿನ್ ಬಟ್ಟೆ ಸಖತ್ತಾಗಿದೆ. ನನ್ ಬಟ್ಟೆ ಹೆಂಗಿದೆ? ಈ ತರನೇ ಲೂಸು. ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ. ನಿಮ್ಮ ಅಮ್ಮ ಸಿಗ್ತಾಳೆ. ಓಕೆನಾ? ಬಾ ಹೋಗೋಣ. ತಾತ ಸುಸ್ತು. ಏನಮ್ಮ ರಿಹರ್ಸಲ್ ಅಲ್ಲೂ 20 ಸಲ ಸುಸ್ತು ಅಂತೀಯ? ಬೆಸ್ಟ್ ಆಗಿ ಹೋಗೋದಲ್ವಾ, ಇಟ್ಕೊಂಡು ಹೋಗ್ಲಿ ಬಿಡಿ. ಏನು ಅಂತ ಎತ್ಬಿಟ್ಟವ ತಾಯಿ ಮಗಳನ್ನ. ಅಲ್ಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ. ಬಾ. ನಂಗೆ ಐಸ್ ಕ್ರೀಮ್ ಬೇಡ, ಕೋನ್ ಐಸ್ ಕ್ರೀಮ್ ಬೇಕು. ತಿನ್ನೋದಾದ್ರೆ ಅದನ್ನ ತಿನ್ನೋ, ಇಲ್ಲದ ಹೋಗೋ. ನಾನು ಒಳ್ಳೆ ಬಂದ್ಬಿಟ್ಟೆ ಹೋಗಕ್ಕೆ.
ನಿನಗಿನ್ನ ಸಖತ್ತಾಗಿ ಯಾಕೆ ಮಾಡಕ್ ನನಗೆ ಬರುತ್ತೆ, ನನ್ನ ಎದುರಿಸ್ತೀಯಾ? ಸಕ್ಕರೆ ಜಿಳ್ಳೆ ತಿಂತೀಯಾ, ಐಸ್ ಕ್ರೀಮ್ ತಿಂತೀಯಾ? ಬೇಡ. ಐಸ್ ಕ್ರೀಮ್ ತಿಂತೀಯಾ, ಜಿಳ್ಳೆ ತಿಂತೀಯಾ? ತಿನ್ನು, ಜಿಳ್ಳೆ ತಿನ್ನು ನೀನು, ತಿನ್ನು. ಕರೆಕ್ಟ್ ಟೈಮ್ ಬಂದ್ರಿ ಸರ್. ಪಾಪ ಮಗು ತಪ್ಸ್ಕೊಂಡ್ಬಿಟ್ಟಿತ್ತು. ಹಾ, ಅದಕ್ಕೆ ಹುಡ್ಕನಂತ ನಿಮ್ಮ ಹತ್ರ ಬರ್ತಿದ್ವಿ, ನೀವೇ ಬಂದ್ಬಿಟ್ರಿ ನೋಡಿ ಅಲ್ವಾ ಪುಟ್ಟಿ? ಹೌದಾ? ಸರ್, ತಾತ ನಂಗೆ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ಕೊಟ್ಟಿ ಕಿಡ್ನಾಪ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಕಿಡ್ನಾಪ್ ಮಾಡ್ತೀಯಾ? ಲೊಟ್ಟಪುಕ್ಕಿ ಲವಂಗ ಚಿನ್ನ ಬಜ್ಜಿ ಬೋಂಡ ಮ್ಯಾಮ್ ಬೆಳಗ್ಗೆಯಿಂದ 3 ಜನ ಪೊಲೀಸ್ ಸ್ಟೇಷನ್ ಕಳ್ಸಿದ್ದೀನಿ. ಯಾರನ್ನಾರು ಕಳ್ಸಲ್ಲ. ಮಂಜಣ್ಣ ಬಲೂನ್ ಊದ್ಕೊಡ್ತೀರಾ? ಅಯ್ಯೋ, ಏನ್ ಪಟಾಕಿ ಅಮ್ಮ ನೀನು. ಎಲ್ಲಮ್ಮ ನಿಮ್ಮಮ್ಮ? ಕೂತಿದ್ದಾರೆ. ಅಮ್ಮ ನಿಮ್ಗೊಂದು ದೊಡ್ಡ ನಮಸ್ಕಾರ ಕಣಮ್ಮ. ಅಬ್ಬಬ್ಬಬ್ಬ ಎಂತ ಪಟಾಕಿ ನುಡ್ಸ್ಬಿಟ್ಟಿದ್ದಾರೆ ಕಣಮ್ಮ. ಎಷ್ಟು ಎಂಜಾಯ್ ಮಾಡಿದೆ ನೀನು. ವಂಶಿಕಾ, ನಿನ್ನ ಆಕ್ಟಿಂಗ್ ಎಲ್ಲ ಇಷ್ಟ ಚೆನ್ನಾಗಿ ಮಾಡ್ತೀಯಲ್ಲ. ಶಿವು ಅಂಕಲ್ ಹೇಳ್ಸ್ಕೊಡ್ಬೇಕಾದ್ರೆ ನಿಂಗೆ ಬೈತಾರ? ಶಿವ ಅಂಕಲ್ ಅಲ್ಲ, ಶಿವ ಅಣ್ಣ. ಬೇಡಪ್ಪ, ನೀನು ಇವ್ರ ಗ್ಯಾಂಗ್ ಸೇರ್ಕೊಬಿಟ್ಟೆ. ನೀನು ನಾನು ಅವರ ಬೆಟ್ನೆ ಮೇನೂ ಇಟ್ಟಿದ್ದೀನಿ. ಏನು? ಏನಪ್ಪ? ಇದು ಮಾವಿನಕಾಯಿ. ಯಾಕೆ? ಯಾಕಂದ್ರೆ ನೋಡಕ್ ಮಾವಿನಕಾಯಿ ತರ ಇದೆ. 3 ಜನನ್ನ ನಾನು ಸ್ಟೇಷನ್ ಕಳ್ಸಿದೀನಿ. ಇವಾಗ ಇನ್ನೊಬ್ರು ಯಾರನ್ನಾದ್ರೂ ಹುಡುಕ್ಬೇಕಲ್ಲ ಅಂತ ಹುಡುಕ್ತಾ ಇರ್ತಾಳೆ. ಹಂಗೆ ಅವ್ರ ಅಮ್ಮನೂ ಅಷ್ಟೇ, ಯಾರಾದ್ರೂ ಸಿಗ್ತಾರ ರೀಲ್ಸ್ ಮಾಡೋದಕ್ಕೆ ಅಂತ ಕಾಯ್ತಾ ಇರ್ತಾಳೆ. 1 ನಿಮಿಷ ತಾವು ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀವಿ. ಮೇಡಮ್ ಚೆನ್ನಾಗಿದ್ದೀರಾ? ಹಾ, ಇಲ್ಲಿ ಸ್ಟುಡಿಯೋಗೆ ಬಂದ ತಕ್ಷಣ ಶಿವ ಎತ್ಕೊಂಡು ಅಲ್ಲಮ್ಮ ಇಲ್ಲಮ್ಮ ಅಂತ ಹಿಂಗ್ ಇವನ್ ತಾಯಿ ತರ ಇವ್ನು ಓಡಾಡ್ತಾ ಇರ್ತಾನೆ. ಏನಮ್ಮ ಇಷ್ಟೊಂದು ಆರಾಮಾಗಿ ಓಡ್ತಾ? ಇಲ್ಲ ಅವ್ನು ನೋಡ್ಕೊತಾನೆ, ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಅಮ್ಮ. ಇಲ್ಲ, ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ. ಜೋಕ್ಸ್ ಅಪಾರ್ಟ್, ನಾನು ಶಿವಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ನಾನು ಆ್ಯಕ್ಚುಲಿ ಅಷ್ಟು ನಾನು ಇನ್ವಾಲ್ವ್ ಆಗಲ್ಲ. ಇನ್ಫ್ಯಾಕ್ಟ್ ಅಷ್ಟೊಂದು ಸ್ಕಿಟ್ಗೆ ಇನ್ವಾಲ್ವ್ ಆಗಲ್ಲ. ಅವಳ ಜೊತೆ ಇದ್ದರೆ ಸಾಕು ಅಂತ ಜೊತೆಲಿ ಓಡಾಡ್ತಾ ಇರ್ತೀನಿ. ಏನೋ ಸಣ್ಣ ಪುಟ್ಟದಿದ್ರೆ ಅವಳ ಜೊತೆ ಮಿಂಗಲ್ ಆಗ್ತೀನಿ. ಬಟ್ ಹೋಲ್ ಡೇ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಶಿವುನೇ. ಸೊ ಇಬ್ಬರು ಕಾಂಬಿನೇಷನ್ನು ನಮ್ಮೆಲ್ರಿಗೂ ಭಾಳ ಖುಷಿ ಇದೆ. ಆನಂದ್ಗಂತೂ ಸಖತ್ ಇಷ್ಟ. ಅವರಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾರೆ ಅವರಿಬ್ಬರು ಅಂತ ಹೇಳ್ತಾ ಇರ್ತಾರೆ. ಸೊ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಕಾಂಬಿನೇಷನ್ ಇದೇ ರೀತಿ ಎಂಟರ್ಟೈನ್ ಮಾಡ್ತಾ ಇರ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಯಶಸ್ವಿನಿ. ಈ ನಮ್ಮ ಗೆಚ್ಚಗಿಲಿಗಿಲಿಯಲ್ಲಿ ಬರ್ತಾ ಇರುವಂತಹ ಮುಂದಿನ ಸ್ಕಿಟ್, ಮನೆ ಕೆಲ್ಸದವಳಾಗಿ ಬಂದು ಯಜಮಾನರನ್ನೇ ಪಟಾಯಿಸುವಂತಹ ಒಂದು ಅದ್ಭುತ ಸ್ಕಿಟ್ ಅನ್ನ ಈ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಿದ್ದಾರೆ ಯಶಸ್ವಿನಿ ನಿರಂಜನ್ ಹಾಗೂ ಅವರ ಪಾರ್ಟ್ನರ್ ಸುಷ್ಮಿತಾ ಆನ್ ದ ಸ್ಟೇಜ್. ಇಡೀ ರಾಜ್ಯಕ್ಕೆ ಖುಷಿ ಸುದ್ದಿ ಕೊಡ್ತಿದ್ದ ನಾನು ನಿಮ್ಮ ದಿವ್ಯ ವಸಂತ ಮೊಟ್ಟ ಮೊದಲ ಬಾರಿಗೆ ಕಹಿ ಸುದ್ದಿಯೊಂದನ್ನ ಕೊಡ್ತಿದ್ದೀನಿ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಂಕರ್ ನಿರಂಜನ್ ದೇಶಪಾಂಡೆ ಅವರ ಪತ್ನಿಗೆ ಸೊಂಟ ಮುರಿದೋಗಿದೆ. ಹೀಗಾಗಿ ಅವರ ಪತ್ನಿ 1 ತಿಂಗಳು ಬೆಡ್ ರೆಸ್ಟ್ ನಲ್ಲಿದ್ದಾರೆ. ಸ್ಟೋರಿ ಹೇಳಿ ಪಾಪ ಎಲ್ಲ ಕಾಯ್ತವ್ರು. ಹೇಳಿ. ಲಾಸ್ಟ್ ವೀಕು ನನ್ ಸ್ಕಿಟ್ಟು ಸಖತ್ತಾಗಿ ಬಂತು ಅಂತ ನನ್ ಗಂಡ ಖುಷಿಯಿಂದ ನನ್ನನ್ನ ಎತ್ಕೊಂಡ. ಅದೇ ಟೈಮ್ ಕರೆಕ್ಟ್ ಆಗಿ ಫೋನ್ ಬಂತು. ಅವ್ನ್ ಫೋನ್ ರಿಸೀವ್ ಮಾಡಿ ಹಲೋ ಅಂದ. ನನ್ ಕೆಳಗ್ ಬಿದ್ಬಿಟ್ಟು ಅಯ್ಯಯ್ಯೋ ಅಂತಂದೆ ಅಷ್ಟೇ. ನನ್ ಸೊಂಟನೇ ಮುರಿದೋಯ್ತು. ಡಾಕ್ಟ್ರು ಬೇರೆ 1 ತಿಂಗಳು ಬೆಡ್ ರೆಸ್ಟ್ ತಗೊಳಕ್ ಹೇಳಿದಾರೆ. ಇದನ್ನ ಹೇಳಿದೆ ತಡ ನನ್ ಗಂಡ ಕೆಲ್ಸಗಳನ್ನ ಇಟ್ಕೊಂಡ್ಬಿಟ್ಟ. ಮನೆ ಕೆಲ್ಸಕ್ಕೆ ಕಣೆ. ಹಂಗನ್ನಿ ಸರಿಯಾಗಿ. ಆ ಮನೆ ಕೆಲ್ಸದವಳು ನಾನೇ ಕಡ್ರಪ್ಪ. ಆಯ್ತಾ ತಾಯಿ ನಮ್ಮವ್ವ ಎಲ್ಲ ಹೇಳ್ದ. ತಕೊಳ್ಳಿ ಕಾಫಿ. ಸಕ್ಕರೆ ಹಾಕಿದ್ಯಾ? ಹಾಕಿದೀನಿ. ಕೂತಿದ್ರೆ ಹಂಗೆ ಹೇಳ್ಬೋದಾಗಿತ್ತು ತಾನೆ. ನನಗೂ ಗೊತ್ತಾಗ್ಲಿಲ್ಲ. ತಗೊಳ್ಳಿ ಆಯ್ತು. ನಂಗ್ ಬೇಡ ಕಣೆ, ಮುಚ್ಕೊಂಡ್ ಬೇರೆ ಕಾಫಿ ಕೊಡು. ಬೇರೆ ಕಾಫಿ ಇಷ್ಟು ಬೇಗ? ನಾವು ಗೊತ್ತಲ್ಲ. ತಳಿ ಸರಿ ಬಿಡೆ, ಹೋಗು ಫಸ್ಟ್ ಕೆಲ್ಸ ನೋಡೋಗು. ಏನಪ್ಪ ನೀವೇ ನನ್ಗೆ ಹಿಂಗೆಲ್ಲ ಬೈಯೋದು? ಎಷ್ಟು ಮನೆ ಕೆಲಸ ಮಾಡಿಲ್ಲ ನಾನು. ಯಾರ್ಯಾರ ಮನೆ ಕೆಲ್ಸ ಮಾಡಿದ್ಯಮ್ಮ? ಅಮಿತಾಬ್ ಬಚ್ಚನ್ ಇದಾರಲ್ಲ ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಅವ್ರು ನಾನು ಓಡಿಸ್ಬಿಟ್ರು, ಬಂದ್ಬಿಟ್ಟೆ. ಯಾಕೆ? ಐಶ್ವರ್ಯ ರೈ ಬಂದ್ರಲ್ಲ, ಅವಳು ಮನೆ ಕೆಲಸ ಮಾಡ್ತಾಳೇನೆ. ಮನೆ ಕೆಲ್ಸಕ್ಕೆಲ್ಲ
ಅವಳು ನನ್ ಬ್ಯೂಟಿ ನೋಡಿ ಅವಳು ಗೀಗೋ ಆರ್ಟ್ ಆಗತ್ತೆ ಅಂತ ನಾನು ಓಡಿಸ್ಬಿಟ್ಟೆ. ಮನೇಲಿ ಕೆಲಸ ಮಾಡ್ದೆ. ಅಮಿತಾಬ್ ಬಚ್ಚನ್ ಹೈಟಿಗೆ ನೀನ್ ಕಾಣಿಸ್ತಾ ಇದ್ದ ಹೋಗ್ಲಿ. ಹಿಂಗೆ ನೋಡ್ತಾ ಇದ್ರು. ಎಲ್ಲಿದ್ಯಾ ಹೇಳೋದಿಲ್ಲ. ಮಲ್ಲಿಕ ಗೊತ್ತಾ? ಅವ್ರ ಮನೇಲೂ ಕೆಲಸ ಮಾಡ್ತಾ ಇದ್ದೆ. ಅವರೇ ಕಳ್ಸ್ಕೊಟ್ಬಿಟ್ರಾ? ಇಲ್ಲ ನಾನೇ ಬಂದ್ಬಿಟ್ಟೆ. ಯಾಕೆ? ಅಯ್ಯಮ್ಮ ಬಟ್ಟೆನೇ ಹಾಕಲ್ಲ. ಅಂದ್ರೆ ಒಗ್ಗಕ್ಕೆ ಬಟ್ಟೆನೇ ಹಾಕಲ್ಲ. ದುಡ್ಡು ಇಸ್ಕೊಂಡು ಕೆಲಸ ಮಾಡ್ತಾ ಇದ್ರೆ ನನಗೀಗೋ ಅರ್ಥ ಆಗಲ್ವಾ, ಅದಕ್ಕೆ ನಾನೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಒಬ್ಬೊಬ್ಬ ಇವಳು ಈಗೋ. ಮತ್ತಿನ್ಯಾರ ಮನೇಲಿ ಕೆಲಸ ಮಾಡ್ದೆ? ಸಾಧು ಕೋಕಿಲ ಅವರ? ಸಲ್ಮಾನ್ ಖಾನ್ ರೀ, ಅವ್ರ ಮನೇಲಿ ಕೆಲಸ ಮಾಡ್ತಿದ್ದೆ. 2 ದಿನ ಬೋರ್ ಆಗುತ್ತೆ, ಓಡ್ ಬಂದ್ಬಿಟ್ಟೆ. ಯಾಕೆ? ಅಯ್ಯಪ್ಪ ನನಗೆ ಐ ಲವ್ ಯು ಅನ್ಬಿಡದ. ನನಗೆ ಬ್ಯಾಚುಲರ್ಸ್ ನೆಲ್ಲ ಮದ್ವೆ ಆಗಲ್ಲಪ್ಪ, ಐ ಆಮ್ ಸಾರಿ, ರಿಜೆಕ್ಟ್ ಯು ಅಂತ ಕಳಿಸ್ಬಿಟ್ಟೆ. ನೀನು ನಿನ್ ಬಿಲ್ಡಪ್ ನೋಡಕ್ 2 ಕಣ್ ಸಾಕಾಗ್ತಿಲ್ಲ ಕಣೆ. ಹೋಗಿ ಫಸ್ಟ್ ನಾನು ಹೇಳಿದ ಕೆಲಸ ಎಲ್ಲ ಮಾಡೋಗು. ಆಯ್ತು ಹೋಗ್ತೀನಿ. ಹೋಗೆ. ಫೋನ್ ರಿಂಗ್ ಆಗ್ತಿದೆ ನೋಡಿ. ಓ ಪಾಂಡೆ. ಹಲೋ ಹೇಳು ಪಾಂಡೆ. ಇವಳೆ ಆ ಮನೆ ಕೆಲಸದವಳ ಕೈಲಿ ಫೋನ್ ಕೊಡೆ. ಅವಳಿಗೆ ಏನಕ್ಕೋ ಕೊಡ್ಬೇಕು? ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕು ಕೊಡೆ. ಅಲ್ಲ ಕಣೋ, ಅವಳ ಹತ್ರ ಮಾತಾಡ್ಬೇಕು ಅಂದ್ರೆ ಅವಳಿಗೆ ಫೋನ್ ಕೊಡ್ಬೇಕಾಗಿತ್ತು. ಅದು ಅವಳ ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ, ಅದಕ್ಕೆ ನಿಂಗ್ ಮಾಡ್ದೆ. ನನಗ್ ಕೋಪ ಬರ್ಸ್ಬೇಡ, ನನಗೆ ಹೇಳು ಏನು ಅಂತ. ಅದು ಆಯ್ತು ಬಿಡು, ಹೇಳ್ತೀನಿ. ಅಲ್ಲಿ ಟೆರೆಸ್ ಮೇಲೆ ಬಟ್ಟೆ ಇದಾವಲ್ಲ, ಹೋಗಿ ತಗೊಂಬಾ. ನನಗೆ ಹೆಂಗೋ ಮಾಡಕ್ಕಾಗುತ್ತೆ, ಸೊಂಟ ಮುರ್ಕೊಂಡಿದೀನಿ ತಾನೇ. ಅದಕ್ಕೆ ಅವಳ ಕೈಲಿ ಕೊಡು ಅಂತ ಹೇಳಿದ್ದು. ಲೇ ಫೋನು ನನ್ ಗಂಡಂದು. ಹಲೋ, ಏನು ಅಂದ್ರೆ ಏನಂದ್ರಿ? ಟೆರೆಸ್ ಮೇಲೆ ಇದು ಬಟ್ಟೆ ಇದ್ಯಾ? ಓಹೋ ಬ್ಲೂ ಕಲರ್. ಆಯ್ತಾಯ್ತು. ಬ್ಲೂ ಕಲರ್ ನಿಮ್ಗೆ ಚೆನ್ನಾಗ್ ಕಾಣಲ್ಲ ಯಜಮಾನ್ರೆ. ಆ ಬ್ಲೂ ಕಲರ್ ಒಗ್ತಿಲ್ಲ ಯಜಮಾನ್ರೆ, ಪ್ಲೀಸ್ ನಂಗೆ ಹಿಂಸೆ ಮಾಡ್ಬೇಡಿ ನೀವು. ಪಿಂಕ್ ಕಲರ್ ಹಾಕಳಿ, ಚೆನ್ನಾಗ್ ಕಾಣುತ್ತೆ. ಪಿಂಕ್ ಕಲರ್ ಬಟ್ಟೆನ ಐರನ್ ಮಾಡಿಡ್ಬೇಕಂತ. ಫೋನ್ ಕೊಡಲಿ. ಹಲೋ ಪಾಂಡೆ, ಪಿಂಕ್ ಕಲರ್ದ ನಾನು ಐರನ್ ಮಾಡಿಸ್ತೀನಿ. ಹಲೋ ಹಲೋ ಹಲೋ. ಅಯ್ಯಯ್ಯೋ ಕಟ್ ಆಗ್ಬಿಟ್ಟದೆ, ಯಾಕೆ? ಹಲೋ ಯಜಮಾನ್ರಿ, ಹೇಳಿ ಹೇಳಿ ಹೇಳಿ. ಕಟ್ಟಾಯ್ತು ಅಂದೆ ತಾನೆ? ಈಗ ಆನಾಯ್ತು ಅಂದೆ ತಾನೆ, ಇರೇ. ಹೇಳಿ ಯಜಮಾನ್ರಿ. ಅಯ್ಯೋ ನಾ ಕಳ್ಸಿದ್ ಬೋಂಡ ಸಿಹಿ ಆಗಿತ್ತಾ? ಅಯ್ಯೋ ಅದು ಬೋಂಡ ಅಲ್ಲ ಯಜಮಾನ್ರಿ, ಗುಲಾಬ್ ಜಾಮೂನು. ಜಾಮೂನ್ ಮಾಡ್ಬೇಕಾ ರಾತ್ರಿಗೆ? ಓಕೆ ಓಕೆ, ಮಾಡ್ತೀನಿ. ಹೇಳಿ ಯಜಮಾನ್ರೆ. ಓಲಿ ನೀವು. ಓಲಿ ಹಬ್ಬ ಯಾವಾಗ? ನಾಳೆನಾ? ನಾಳೆ ಅಂತ? ನಾಳೆ. ಮಲ್ಲಿಗೆ ಹೂವ ತಗೊಬಂದ್ಬಿಡಿ. ಮಲ್ಲಿಗೆ ಹೂವ ಬೇಕಾ ಕಾಕಡ ಬೇಕಾ ಅಂತ ಕೇಳ್ತಾರೆ ದೇವ್ರಿಗೆ. ಮಲ್ಲಿಗೆ ಹೂವ. ಮಲ್ಲಿಗೆ ಹೂವ, ಮಲ್ಲಿಗೆನೇ ಬೇಕಂತ ಅವ್ರಿಗೂ.